ಹಾಯ್ ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಈಗ ನಾವು ನಮ್ಮ ಫಾರ್ಮ್ಗೆ ಹೋಗ್ತಾ ಇದ್ದೀವಿ, ದಬಾಸ್ಪೇಟೆಯಲ್ಲಿರೋ ಫಾರ್ಮ್ಗೆ. ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲ್ ಹಾಕಿದ್ದು ಲಾಸ್ಟ್ ಸತಿ ನಿಮ್ಗೊಂದು ವೀಡಿಯೋದಲ್ಲಿ ಹಾಕಿದ್ದೆ, ನೀವು ನೋಡಿರ್ಬೋದು. ಈಗ ನಾವು ನೈಸ್ ರೋಡಿಂದ ತುಮಕೂರು ರೋಡ್ ಕಡೆ ಲೆಫ್ಟ್ ತೊಗೊಂಡ್ರೆ ತುಮಕೂರು ರೋಡ್ ಕಡೆ ಹೋಗ್ತೀವಿ. ಈಗ ರೈಟ್ ಸೈಡ್ ತೊಗೊಂಡ್ರೆ ಎಕ್ಸಿಬಿಷನ್ ಸೆಂಟರ್, ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರು. ಈಗ ಟೋಲ್ ರೋಡ್ ಕನೆಕ್ಟ್ ಆಗಿ ಟೋಲ್ ರೋಡ್ ನೆಲಮಂಗಲದಿಂದ ದಬಾಸ್ಪೇಟೆ ರೋಡ್ ಕಡೆ ಹೋಗ್ಬೋದು. ಈಗ ನೋಡಿ ನೆಲಮಂಗಲ ಇದು. ಈಗ ಇಲ್ಲಿಂದ ಒಂದು 25 ಕಿಲೋಮೀಟರ್. ಇದು ತುಮಕೂರು ಹೈವೇ. ಆಗಲೇ ಒಂದು 3 ಮಂತ್ಸ್ ಆಗಿತ್ತು ಹೋಗಿ ಅಲ್ಲಿಗೆ. ಒಂದು 3 ಮಂತ್ಸ್ ಬ್ಯಾಂಕಲ್ಲಿ ಸ್ವಲ್ಪ ಬೆಂಕಿ ಎತ್ಕೊಂಡ್ಬಿಟ್ಟು ಗಿಡಗಳು ಹೋಗಿರಲಿಲ್ಲ. ಈಗ ದಬಾಸ್ಪೇಟೆಗೆ ಬಂದು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗಿದೆ, ಹೆಂಗೆ. ಮಳೆ ಬೇರೆ ಒಂದು ಸತಿ ಮಳೆ ಬಿದ್ದಿತ್ತು, ಒಂದು 2 ದಿನ ಹೋಗಿ ಟೈಮ್ ಇರಲಿಲ್ಲ. ನೋಡಿಬಿಟ್ಟು ಈಗ ರೈನಿ ಸೀಸನ್ಗೆ ಏನು ಮಾಡಬೇಕು, ಏನು ಪ್ರಿಕಾಷನ್ ತೊಗೊಬೇಕು, ಏನಾದ್ರು ಬೇರೆ ಏನಾದ್ರು ಚೇಂಜಸ್ ಮಾಡಬೇಕಾ. ನೋಡಿ ಸಿಗ್ನಲ್ಲು, ದಬಾಸ್ಪೇಟೆಯಲ್ಲೆಲ್ಲ ಸಿಗ್ನಲ್ ಹಾಕಿದ್ದಾರೆ. ಈ ಸರ್ಕಲೆಲ್ಲ ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರೆ. ಸಿಗ್ನಲ್ಲು ಮತ್ತು ಸೆಂಟ್ರಲ್ಲಿ ಕ್ಯಾಬಿನ್, ಅಂದರೆ ಪೊಲೀಸವರು ಕೂತ್ಕೊಳೋಕ್ಕೆ, ರೆಸ್ಟ್ ತೊಗೊಳೋಕ್ಕೆ ಅಂತ ಕ್ಯಾಮ್ರಾಗಳು. ಹೆಂಗಾದ್ರೆ ಇದು ಸ್ಯಾಟಿಲೈಟ್ ರಿಂಗ್ ರೋಡ್ ಬರುತ್ತೆ ರೈಟ್ ಸೈಡ್ಗೆ. ಏರ್ಪೋರ್ಟ್ ಕಡೆ ಹೋಗೋದು, ದೇವನಹಳ್ಳಿ ಕಡೆ ಹೋಗೋದು, ಚಿಕ್ಕಬಳ್ಳಾಪುರ ಕಡೆ ಈಸಿ ಆಗುತ್ತೆ. STRR ಇದು ಮಧುಗಿರಿ ರೋಡು, ದೇವರಾಯನದುರ್ಗ ಮಧುಗಿರಿ ರೋಡು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋದರೆ ನಮ್ಮ ಫಾರ್ಮ್ಗೆ ಜಂಕ್ಷನ್ ಸಿಗುತ್ತೆ. ಇವಾಗ ಇದಕ್ಕೂ ರೋಡಲ್ಲೂ ಟೋಲ್ ಮಾಡಿಬಿಟ್ಟಿದೆ ನೋಡಿ. ಟೋಲ್ ಇದೆ ಇಲ್ಲಿ. ಇನ್ನೂ ಎಷ್ಟಾಗಿದೆ ಟೋಲ್ ಅಂತ ಗೊತ್ತಿಲ್ಲ, ಓಪನ್ ಆಗಿಲ್ಲ ಇನ್ನೂ. ಓಪನ್ ಆದಮೇಲೆ ಗೊತ್ತಾಗುತ್ತೆ. ಈ ಟೋಲ್ ಆಗಿದ್ದೊಂದು ಅಂದರೆ 200 ಮೀಟರ್ಸಲ್ಲೇ ನಮಗೆ ನಾವು ಲೆಫ್ಟ್ ತೊಗೊಬೇಕು. ನೋಡೋಣ ಇಲ್ಲೇ ಇರೋದ್ರಿಂದ ಏನಾಗುತ್ತೆ ಟೋಲ್ದು ಕತೆ ಅಂತ ಗೊತ್ತಿಲ್ಲ. ಈಗ ನೋಡಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೊಗೊಂಡ್ರೆ ನಮ್ಮ ಜಾಗ. ಏನು ಈ ಬಿಸಿಲಲ್ಲಿ ಎಲ್ಲೂ ಗ್ರೀನೇ ನೋಡೋಕ್ಕಾಗಲ್ಲ, ಹಂಗಾಗೋಗಿದೆ. ಫುಲ್ ಎಲ್ಲ ಕಡೆ ಗಿಡಗಳು ಒಣಗಿ ಬೆಂಕಿ ಎಲ್ಲ ಹಚ್ಬಿಟ್ಟು, ಈ ಫ್ರೀ ಇದ್ದವರೆಲ್ಲ, ಈ ಹಸು ಮೇಯಿಸೋರೆಲ್ಲ ಬೆಂಕಿ ಹಚ್ಬಿಡ್ತಾರೆ. ಅದೆಲ್ಲ ಫುಲ್ಲು ಒಣಗೋಗಿ ನೋಡಿ. ಇಲ್ಲೇ ಲೆಫ್ಟು ದಾರಿತ್ರಿ ಟ್ರಸ್ಟು ಮತ್ತು ದೇವಸ್ಥಾನದ ಬೋರ್ಡೆಲ್ಲ ಇದೆ. ಇಲ್ಲೇ ಲೆಫ್ಟ್ ತೊಗೊಂಡ್ರೆ ನೋಡಿ ಮುಂದೆ ಅಲ್ಲಿ ಬೆಟ್ಟ ಕಾಣ್ತಾ ಇತ್ತಲ್ಲ, ಆ ಬೆಟ್ಟದ ಕೆಳಗೇ ನಮ್ಮ ಜಾಗ ಇರೋದು. ಲಾಸ್ಟ್ ಸತಿ ಯಾರಾದ್ರು ವೀಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲೇ ನೋಡಿ. ಗುಂಡ ನಮ್ಮ ಅಕ್ಕನ ಮಗಳ ಜೊತೆ ಹೋಗ್ತಾಯಿದ್ದೀವಿ, ಫ್ಯಾಮಿಲಿ ಎಲ್ಲರೂ. ಇದೆಲ್ಲ ನೋಡಿ ಲೆಫ್ಟ್ ರೈಟಲ್ಲೆಲ್ಲ ನೀರು ಮಾಡಿರೋದೆಲ್ಲ ಬೆಂಕಿ ಹಚ್ಬಿಟ್ಟಿದ್ದಾರೆ. ಈ ರೋಡ್ ಲಾಸ್ಟ್ ಸತಿನೂ ಎಳೀದು ಮಾಡ್ತೀವಿ ಅಂತ, ಅಷ್ಟೊತ್ತಿಗೆಲ್ಲ ಮಳೆ ಎಲ್ಲ ಸೈಕ್ಲೋನ್ ಬಂತಲ್ಲ ಅಂತ ಹಂಗೆ ಸುಮ್ಮನೆ ಆಗಿಬಿಟ್ರು. ಎಲ್ಲ ಜಲ್ದಿಯೆಲ್ಲ ಹಾಕಿದ್ದಾರೆ, ಮಾಡಬೇಕಾಗಿತ್ತು, ಮಾಡಿಲ್ಲ. ಆ್ಯಸ್ ಯೂಶ್ವಲ್ ನಾವು ತೋಟಕ್ಕೆ ಬಂತು ಅಂದರೆ ನಾನ್ ವೆಜ್ ಜಾಸ್ತಿನೇ ಮಾಡೋದು. ಬಿರಿಯಾನಿ ಈ ಥರ ಏನಾದ್ರು ಚಿಕನ್ ಐಟಮಲ್ಲೇ ಮಾಡೋದು. ನೋಡಿ ಇದೆಲ್ಲ ವಿಲ್ಲಾ ಪ್ಲಾಟ್ಸ್ ಇದು, ಮುಂದೆ ಕಾಣ್ತಾ ಇರೋದು ಗ್ರೀನೆಲ್ಲ ಮೇಂಟೈನ್ ಆಗಿರೋದ್ರಿಂದ ಎಲ್ಲ ಫುಲ್ ಗ್ರೀನರಿ ಚೆನ್ನಾಗಿದೆ. ಈ ಬಿಸಿಲಲ್ಲೂ ನೀರು ಹಾಕೋದೇ ದೊಡ್ಡ ಕೆಲಸ. ಎಲ್ಲ ರೋಡೆಲ್ಲ ರೆಡಿ ಆಗುತ್ತೆ. ಇದು ಎಷ್ಟಿದೆ, ಒಂದು 80-100 ಫೀಟ್ ರೋಡ್ ಇದು. ಈಗ ನೋಡಿ ಲೆಫ್ಟಲ್ಲಿ ನಮ್ಮ ಜಾಗ ಬರುತ್ತೆ. ಇದು ಬೆಟ್ಟ ಮೇಲೆ ಆಂಜನೇಯಂದು ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲೇ ಲೆಫ್ಟ್ ತೊಗೊಂಡ್ರೆ ನಮ್ಮ ಜಾಗಕ್ಕೆ ಎಂಟ್ರಿ. ಬಿಸಿಲಾಗಿರೋದ್ರಿಂದ ಗಿಡಗಳು ಕಮ್ಮಿ ರೋಡು. ಈಗ ನಾವು ಬಂದು ನಮ್ಮ ಜಾಗಕ್ಕೆ. ಈಗ ಕಾರ್ ನಿಲ್ಲಿಸ್ಬಿಟ್ಟು ನಿಮಗೆ ಜಾಗದಲ್ಲಿ ಲಾಸ್ಟ್ ಸತಿಗೂ ಈ ಸತಿಗೂ ಏನು ಚೇಂಜಸ್ ಆಗಿದೆ ಅಂತ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಆಗಲೇ ಬಂದಿದ್ದಾರೆ, ಕಾರೆಲ್ಲ ಇಲ್ಲೇ ಇದೆ. ಇದು ಇಂಪೋರ್ಟೆಡ್ ಆರೆಂಜ್ ಇದು. ಆಮೇಲೆ ಇದು ಕೂಡ ಆರೆಂಜನೇ. ಇದು ಸಪೋಟ, ಮ್ಯಾಂಗೋ ಮಾವಿನ ಹಣ್ಣು, ಇದೊಂಥರ ಮಾವಿನ ಹಣ್ಣು. ಇದು ಹಲಸಿನ ಹಣ್ಣಿದು. ಇದು ಸ್ಟಾರ್ ಫ್ರೂಟು. ಅದೊಂದು ಬಟರ್ ಫ್ರೂಟ್ ಇದೆ, ಇದ್ಯಾವುದೋ ಒಂದು ಗೊತ್ತಿಲ್ಲ. ಇದು ಹಲಸಿನ ಹಣ್ಣದು. ಇದು ಹಲಸಿನ ಹಣ್ಣು. ಇದು ಸಿದ್ದು ಹಲಸು, ಮತ್ತು ಇನ್ನೊಂದು ಯಾವುದೋ ಬರುತ್ತೆ ಅದೊಂದು. ಪ್ರೊಮೊಗ್ರಾನೇಟು, ದಾಳಿಂಬೆ ಹಣ್ಣು, ಇದು ಮಾವಿನ ಹಣ್ಣು ಎಲ್ಲ ಹೂವು ಬಿಟ್ಟಿದೆ. ತೆಂಗಿನ ಮರ, ಸಪೋಟ, ಆರೆಂಜು, ಇದು ಮಾವಿನ ಹಣ್ಣು. ಇದು ಮೂಸಂಬಿ. ಇದು
ಬಿಸಿಲಿರೋದ್ರಿಂದ ಅಷ್ಟು ಗ್ರೀನರಿ ಕಾಣ್ತಾ ಇಲ್ಲ, ಫುಲ್ ಎಲ್ಲ ಒಣಗೋಗ್ಬಿಟ್ಟಿದೆ. ಬೆಂಕಿ ಎಲ್ಲ ಹತ್ಕೊಂಡಿತ್ತಲ್ಲ, ಅದಕ್ಕೆಲ್ಲ ಸ್ವಲ್ಪ ಇದಾಗಿದೆ. ಬೆಂಕಿಯೆಲ್ಲ ಆ ಕಡೆ ಹತ್ತಿದ್ದು, ಆ ಕಡೆ ಹೋಗ್ತೀವಿ ಈಗ ಚಿಕನ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಈರುಳ್ಳಿ ಎಲ್ಲ ಕಟ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿ, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಅದು ಕಾಮನಾಗಿ ಈಸಿಯಾಗಿ ಆಗೋಗುತ್ತೆ, ಬೇಗ ಮತ್ತು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ನಾವು ಸೌದೆ ಒಲೆಯಲ್ಲೇ ಮಾಡೋದು. ಏನೊಂದು 3 ಇಟ್ಕೆ ಒಂಚೂರು ಸೌದೆ ಇದ್ದುಬಿಟ್ರೆ ಮಸಾಲೆ ಎಲ್ಲ ರೆಡಿ ಇತ್ತು ಅಂದರೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೋದು. ಅಲ್ಲಿ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಬೆಸ್ಟು ಮನೆಯವರೇ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ ಮಸಾಲೆ ಇದು, ಚಿಕನ್ ಫ್ರೈ ಇದಾದಮೇಲೆ ರೆಡಿ ಆಗುತ್ತೆ. ಎರಡೂ ರೆಡಿ ಆಗ್ತಾ ಇರುತ್ತೆ. ಇದು ಸ್ವಲ್ಪ ರೆಡಿ ಆಗೋಷ್ಟರಲ್ಲಿ ಆ ಕಡೆ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು ಅಲ್ಲಿಗೆ. ಇದು ಚಿಕನ್ ಫ್ರೈ, ಇದು ಎಲ್ಲ ಮನೆಯಲ್ಲೇ ಮಸಾಲೆ. ಫ್ರೈದೊಂದು ಮಾತ್ರ ತೇಜುದು ಚಿಕನ್ ಫ್ರೈ ಪೌಡ್ರ್ ಯೂಸ್ ಮಾಡ್ತೀವಿ ಅಷ್ಟೇ, ಬಿಟ್ಟರೆ ಬಿರಿಯಾನಿಗೆಲ್ಲ ನಾರ್ಮಲಾಗಿ ಮನೇಲಿ ನೋಡಿ ಎಲ್ಲ ಗಿಡಗಳು ಬಿಸಿಲಿಗೆ ಒಣಗೋಗಿ ಮತ್ತು ಬೆಂಕಿ ಇದೆಲ್ಲ ಹಬೆ ಹೊಡೆದೇ ಎಷ್ಟೊಂದು ಹೋಗ್ಬಿಟ್ಟಿದೆ. ಇದೆಲ್ಲ ಇನ್ನೂ ಚಿಗುರ್ತಾ ಇದೆ. ಈಗೆಲ್ಲ ಮಳೆ ಬಂದ ಮೇಲೆ ತಿರ್ಗಿ ಚಿಗುರಕ್ಕೆ ಸ್ಟಾರ್ಟ್ ಮಾಡಿ ನೋಡಿ. ಇದೆಲ್ಲ ಬೆಂಕಿ ಸುಟ್ಟೋಗ್ಬಿಟ್ಟು ಹೋಗಿರೋದು ಗಿಡಗಳು ನೋಡಿ. ಫುಲ್ಲು ಓದ್ಸತಿ ನೀವು ವೀಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ವಿಡಿಯೋ ನೋಡಿ. ಫುಲ್ ಎಲ್ಲ ಗ್ರೀನಾಗಿತ್ತು, ಎಲ್ಲ ತುಂಬಿತ್ತು. ಎಲ್ಲ ಬಿಸಿಲು ಎಲ್ಲ ಬಿದ್ದು ಬೆಂಕಿ ನೋಡಿ, ಬೆಂಕಿ ಎಲ್ಲ ಬ್ಲ್ಯಾಕ್ ಆಗಿರೋದೆಲ್ಲ ಬೆಂಕಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ, ಹೆಂಗಾದ್ರೆ ಇಲ್ಲಿ ಬೆಂಕಿ ಬಿದ್ದಿಲ್ಲ. ಇಲ್ಲಿ ನೋಡಿ ಹಿಂಗೆ ಕಾಣ್ತಿದೆ ಮರಗಳು, ದೊಡ್ಡ ದೊಡ್ಡ ಮರ. ಆ ಕಡೆ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಬೆಂಕಿ ಎಫೆಕ್ಟ್ ಆಯಿತು. ಎಲ್ಲ ಊಟ ರೆಡಿ ಆಯಿತು. ಈಗ ಬಿರಿಯಾನಿ ಚಿಕನ್ ಫ್ರೈ ತಿಂದ್ಬಿಟ್ಟು ಇನ್ನೊಂದು ರೌಂಡು ತೋಟ ಒಂದು ರೌಂಡ್ ಹಾಕೊಂಬರೋಣ. ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ, ಆಮೇಲೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟೈಮ್ ನೋಡಿ. ಗುಂಡ ಐ ಐ ಅಂತಾನೆ. ಎಲ್ಲ ಮುಗೀತು. ಈಗ ಒಂದು ರೌಂಡು ಕೆಳಗಡೆ ಹೋಗ್ಬಿಟ್ಟು ನೋಡಿಕೊಂಡು ಹೋಗೋದಷ್ಟೇ ಮನೆ ಕಡೆ. ನೀವು ಇನ್ನೂ ನಮ್ಮ ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ವ್ಲಾಗ್ಸ್ ಯಾವ್ದಾದ್ರು ಇದ್ದರೆ ಆಗ್ತಾ ಇರ್ತೀನಿ. ಇಂಪಾರ್ಟೆಂಟು ಮತ್ತು ಇನ್ಫಾರ್ಮೇಷನ್ ವೀಡಿಯೋಸ್ ಮುಂದೆ ಸ್ಟಾರ್ಟ್ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಬೆಟ್ಟ ಹತ್ಬಿಟ್ಟು ಒಂದು ವೀಡಿಯೋ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಫ್ರೆಂಡ್ಸ್. ಬಾಯ್. ಈಗ ಹೋಗ್ತಾ ಇದ್ದೀವಿ. ಈಗೇನಿಲ್ಲ, ಇನ್ನು ಬೆಂಗಳೂರು ಅಷ್ಟೇ.